ನಮಸ್ಕಾರ ಬಾಂಧವರೇ, ನಾವು ಇವತ್ತಿನ ದಿವಸ ದಾಂಡೋಲಿ ಕಾಳಿ ನದಿಯ ಅರಣ್ಯದ ಪಕ್ಕದಲ್ಲಿದ್ದೀವಿ. ಆ ಒಂದು ಕಾಳಿ ನದಿಯಲ್ಲಿ ಹರಿತಾ ಇದೆ ನೋಡಿ. ಅದ್ರ ಪಕ್ಕದೊಳಗಡೆ ನಾವು ಒಂದು ಸರ್ಪಗಂಧ ಮೂಲಿಕೆ ನಮಗೆ ಔಷಧೋಪಚಾರಕ್ಕೋಸ್ಕರ ಬೇಕಾಗಿತ್ತು. ಸೊ ಅದನ್ನು ಸರ್ಪಗಂಧ ಮೂಲಿಕೆ ನೋಡಿ, ಈ ಮೇಲ್ಗಡೆ ಆ ಚಿಗುರು ಎಲೆಗಳು ಹೀಗಿರ್ತೈತಿ. ಕೆಳಗಡೆ ನಮಗೆ ಬೇರ್ ಬೇಕಾಗಿತ್ತು. ಆ ಬೇರ್ ಬೇಕಂತ ಹೇಳಿ ನಾವು ತೆಗಿತಾ ಇದ್ದೇವೆ. ಆ ಬೇರ್ ಮುಖಾಂತರ ಔಷಧ ಉಪಚಾರಗಳನ್ನು ಮಾಡ್ತೇವೆ. ಮತ್ತು ಕೆಲವೊಂದು ವಿಷಜಂತುಗಳು ಕೂಡ ಮನುಷ್ಯನಿಗೆ ಕಡಿದಾಗ ಆ ವಿಷಯಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಮನುಷ್ಯನ ಬ್ಲಡ್ ಒಳಗಡೆ ಹರಿಲಾರ್ದಂಗೆ ಆ ವಿಷಜಂತುಗಳು ಕಡಿದಾಗ ಆ ವಿಷಜಂತುಗಳು ವಿಷ ಕೂಡ ನಾವು ಈ ಸರ್ಪಗಂಧ ಮೂಲಿಕೆ ಮುಖಾಂತರ ನಾವು ತೆಗಿಬಹುದು. ಇದ್ರ ಮುಖಾಂತರ ನಾವು ನವಗ್ರಹ ರಾಹು ಕೇತು ಜೊತೆನೇ ಸುದರ್ಶನ ಹೋಮ ಮಾಡಲಿಕ್ಕೆ ಬಹಳ ಅದ್ಭುತವಾದಂಥ ಒಂದು ಸರ್ಪಗಂಧ ಮೂಲಿಕೆ. ಹಲವಾರು ದೋಷಗಳ ಪರಿಹಾರಕ್ಕೂ ಹಲವಾರು ಕೆಲಸ ಕಾರ್ಯಗಳು ಸಿದ್ಧಿಗಳು ಇದರಿಂದ ದೊರಕ್ತವೆ ಬಾಂಧವರೇ. ಇದನ್ನು ನಾವು ತೆಗಿಲಿಕ್ಕೆ ಬಂದಿದ್ದೇವೆ ಇವತ್ತಿನ ದಿವಸ. ನೋಡಿ, ಇದನ್ನೆಲ್ಲ ತೆಗೆದುಕೊಂಡು ಶುದ್ಧಿ ಮಾಡೋದಿರ್ತೈತಿ. ಇನ್ನೂ ಸುಮಾರು ವನಸ್ಪತಿಗಳನ್ನು ನಾವು ತೆಗಿಲಿಕ್ಕೆ ಬಂದಿದ್ದೇವೆ. ಅವೆಲ್ಲ ವನಸ್ಪತಿಗಳು ಈ ವನದೇವಿ ತಾಯಿ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ. ನಮಗೆ ಬರ್ತಾ ಇರುವಂಥ ದಿನಮಾನದೊಳಗಡೆ ಈ ಹೊಸ ವರ್ಷದ ನಿಮಿತ್ತವಾಗಿ ನಮಗೆ ಎಲ್ಲರಿಗೂ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಈ ವನಸ್ಪತಿಗಳೆಲ್ಲ ನಾವು ತೆಗಿಲಿಕ್ಕೆ ಬಂದಿದ್ದೇವೆ ಬಾಂಧವರೇ. ನಮಸ್ಕಾರ.